ಸ್ನೇಹಿತರೆ, ಭೂಮಿಯ ಆಚೆ ಜೀವಿಗಳಿದಾರ? ನಾವಲ್ಲದೆ ಬೇರೆ ಗ್ರಹದ ಜೀವಿಗಳು ಈ ಅನಂತ ಬ್ರಹ್ಮಾಂಡದಲ್ಲಿ ಎಲ್ಲಾದರೂ ಇದ್ದಾರಾ? ಈ ಪ್ರಶ್ನೆಗೆ ಈಗ ಜಗತ್ತಿನಿಬ್ಬರು ಬಲಿಷ್ಠ ನಾಯಕರು ಅಥವಾ ಅಮೆರಿಕದ ಒಬ್ಬರು ಅಧ್ಯಕ್ಷರು, ಒಬ್ಬರು ಮಾಜಿ ಅಧ್ಯಕ್ಷರು ಕೊಟ್ಟಿರೋ ಹೇಳಿಕೆಗಳು ಇಡೀ ಪ್ರಪಂಚವನ್ನು ಈ ವಿಚಾರದಲ್ಲಿ ತಿರುಗಿ ನೋಡೋ ರೀತಿ ಮಾಡಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ, ಟ್ರಂಪ್ ಥರ ನಾಲ್ಗೆ ಅಲ್ಲ ಇವ್ರದ್ದು, ಸ್ವಲ್ಪ ಚಿಕ್ಕದೇ ನಾಲ್ಗೆ ಅವ್ರದ್ದು. ಇವರು ಮಾತಾಡಿದ್ರೆ ಸ್ವಲ್ಪ ವೇಟೇಜ್ ಇರುತ್ತೆ. ಅವರು ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಸ್ವಲ್ಪ ನಾಲಿಗೆ ಉದ್ದಕ್ಕೆ ಇರೋ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋ ಕೌಂಟರ್ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಇನ್ನಷ್ಟು ಅಚ್ಚರಿ ಕಾರಣ ಆಗ್ತಾ ಇದೆ. ಏನಾಗಿದೆ ಅಂದರೆ, ಏಲಿಯನ್ಸ್ ಅನ್ನೋ ಟಾಪಿಕ್ ವಿಚಾರದಲ್ಲಿ ಅಮೆರಿಕದ ಬಳಿ ಭಯಂಕರವಾಗಿರೋ ಸೀಕ್ರೆಟ್ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ ಮತ್ತು ಡೇಟಾ ಇದೆ ಅನ್ನೋದಂತೂ ಸ್ಪಷ್ಟ ಆಗಿದೆ ಈಗ. ಹಾಗಾದರೆ ಒಬಾಮಾ ಹೇಳಿದ್ದೇನು, ಟ್ರಂಪ್ ಗರಂ ಆಗಿದ್ಯಾಕೆ? ಏರಿಯಾ 51 ಅದರ ಕರಾಳ ಸತ್ಯ ಏನು? ಅಮೆರಿಕದ ಏರಿಯಾ 51 ಪೆಂಟಗನ್ ಬಿಡುಗಡೆ ಮಾಡಿರೋ ಆ ವಿಡಿಯೋಸಲ್ಲಿ ಏನಿದೆ? ವಿಜ್ಞಾನಿಗಳು, ಅಮೆರಿಕನ್ ಮಿಲಿಟರಿ ಮತ್ತು ರಾಜಕಾರಣಿಗಳು ಈ ಮೂವರು ಸೇರಿ ದಶಕಗಳಿಂದ ಮುಚ್ಚಿಟ್ಟಿದ್ದ ಆ ರಹಸ್ಯದ ಡಿಕೋಡ್ ಮಾಡ್ತಾ ಹೋಗೋ ಪ್ರಯತ್ನವನ್ನ ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಒಬಾಮಾ ಲೀಕ್ ಮಾಡಿದ ಆ ರಹಸ್ಯ ಟ್ರಂಪ್ಗೆ ನಡುಕ. ಈ ಸ್ಟೋರಿ ಶುರುವಾಗೋದು ಇದೇ ಫೆಬ್ರವರಿ 2026 ಮಧ್ಯಭಾಗದಲ್ಲಿ. ಬ್ರಿಯಾನ್ ಟೇಲರ್ ಕೊಹೆನ್ ಅನ್ನೋರ ಪಾಡ್ಕಾಸ್ಟ್ ನಲ್ಲಿ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಡ್ತಾರೆ. ಮಾತುಕತೆ ನಡೀತಿರುತ್ತೆ, ಇದ್ದಕ್ಕಿದ್ದಾಗೆ ಏಲಿಯನ್ಸ್ ವಿಚಾರ ಬರುತ್ತೆ. ಅಲ್ಲಿ ಒಬಾಮಾ ಇದ್ದಕ್ಕಿದ್ದ ಹಾಗೆ ಅವರು ಅಂದರೆ UAPಗಳು ಇರೋದು ನಿಜ, ಆದರೆ ನಾನು ಅವ್ರನ್ನ ನೋಡಿಲ್ಲ ಮತ್ತು ಅವರನ್ನು ಏರಿಯಾ 51ನಲ್ಲಿ ಬಚ್ಚಿಟ್ಟಿದ್ದು ಕೂಡ ಇಲ್ಲ. ಆ ಥರದ್ದೇನಾಗಿಲ್ಲ. ಭೂಮಿಯ ಕೆಳಗೆ ಯಾವುದೇ ಸೀಕ್ರೆಟ್ ಲ್ಯಾಬ್ ಇಲ್ಲ. ಒಂದು ವೇಳೆ ಹಾಗೆ ಬಚ್ಚಿಟ್ಟಿದ್ರೆ ಅದು ಬಹುದೊಡ್ಡ ಷಡ್ಯಂತ್ರ ಆಗುತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ಈ ಸ್ಟೇಟ್ಮೆಂಟ್ನಲ್ಲಿ ಹೌದು ಅವರಿರೋದು ನಿಜ ಅನ್ನೋದನ್ನು ಅಂಡರ್ಲೈನ್ ಮಾಡಿ. ಇಷ್ಟು ದಿನ ನಿಗೂಢ ವಸ್ತುಗಳೆಲ್ಲ ಕೇವಲ ವದಂತಿ ಅಂತ ಇದ್ದ ಅಮೆರಿಕದ ಮಾಜಿ ಅಧ್ಯಕ್ಷರು ಅವರು ಇರೋದು ನಿಜ ಅಂತ ಹೇಳಿದ್ದು ದೊಡ್ಡ ಸಂಚಲನಕ್ಕೆ ಕಾರಣ ಆಯಿತು. ಆದರೆ ಒಬಾಮಾ ಈ ಹೇಳಿಕೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಪಷ್ಟೀಕರಣ ಬರುತ್ತೆ. ನನ್ನ ಅಧಿಕಾರಾವಧಿಯಲ್ಲಿ ಏಲಿಯನ್ಸ್ ನಮ್ಮನ್ನ ಸಂಪರ್ಕ ಮಾಡಿರೋ ಬಗ್ಗೆ ಯಾವುದೇ ಸಾಕ್ಷ್ಯ ನನಗೆ ಸಿಕ್ಕಿಲ್ಲ, ಆದರೆ ಈ ಬ್ರಹ್ಮಾಂಡ ತುಂಬಾನೇ ದೊಡ್ಡದಿದೆ, ಹಾಗಾಗಿ ಎಲ್ಲೋ ಒಂದು ಕಡೆ ಜೀವಿಗಳಿರೋ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಅವರು ಬರ್ಕೊಂಡು ಅದನ್ನ ಅಲ್ಲಿಗೆ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡಿದ್ರು. ಆದರೆ ಡೊನಾಲ್ಡ್ ಟ್ರಂಪ್ ಸುಮ್ಮನಿರ್ಬೇಕಲ್ಲ. ಒಬಾಮಾ ಈ ರೀತಿ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ನರೇಟಿವನ್ನ. ಫೆಬ್ರವರಿ 19 ಡೊನಾಲ್ಡ್ ಟ್ರಂಪ್ ಎಂಟ್ರಿ ಕೊಟ್ಟರು. ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರವಾಗಿ ಒಬಾಮಾ ವಿರುದ್ಧ ಗುಡುಗಿದ್ರು. ಒಬಾಮಾ ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ಅಂದರೆ ಅಮೆರಿಕದ ಗೌಪ್ಯ ಮಾಹಿತಿಯನ್ನ ಲೀಕ್ ಮಾಡಿದ್ದಾರೆ, ಅವ್ರು ಆ ರೀತಿ ಮಾಡಬಾರ್ದಾಗಿತ್ತು ಅಂತ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ, ಟ್ರಂಪ್ ಒಂದು ಬಹುದೊಡ್ಡ ಘೋಷಣೆ ಮಾಡಿದ್ರು. ಸರ್ಕಾರದ ಬಳಿ ಇರುವ ಏಲಿಯನ್ಸ್, UAP ಮತ್ತು UFOಗಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ಫೈಲನ್ನು ರಿಲೀಸ್ ಮಾಡೋ ಪ್ರಕ್ರಿಯೆನ ನಾನು ಶುರು ಮಾಡ್ತೀನಿ. ಅತ್ಯಂತ ಕಾಂಪ್ಲೆಕ್ಸ್ ಆದ ಆದರೆ ಅಷ್ಟೇ ಇಂಪಾರ್ಟೆಂಟ್ ಆದ ವಿಚಾರದ ಬಗ್ಗೆ ಜಗತ್ತಿಗೆ ಸತ್ಯ ಗೊತ್ತಾಗಬೇಕು ಅಂತ ಆರ್ಡರ್ ಪಾಸ್ ಮಾಡಿದ್ದಾರೆ ಟ್ರಂಪ್. ಹಾಗೆ ಅವು ನಿಜಾನ ಅಲ್ವಾ ನನಗಂತೂ ಗೊತ್ತಿಲ್ಲ, ಆದರೆ ಫೈಲ್ಸ್ ಡಿಕ್ಲಾಸಿಫೈ ಮಾಡಿ ಒಬಾಮಾನ ಸಂಕಷ್ಟದಿಂದ ಪಾರು ಮಾಡ್ತೀನಿ ನಾನು ಅಂತ ಟ್ರೋಲ್ ಕೂಡ ಮಾಡಿದ್ದಾರೆ, ಲೇವಡಿ ಕೂಡ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಏರಿಯಾ 51 ನೆವಾಡಾ ಮರುಭೂಮಿಯ ಕರಾಳ ಸತ್ಯ. ಸ್ನೇಹಿತರೆ, ಒಬಾಮಾ ತಮ್ಮ ಸ್ಟೇಟ್ಮೆಂಟ್ ನಲ್ಲಿ ಸ್ಪೆಸಿಫಿಕ್ ಆಗಿ ಈ ನಿಗೂಢ ಜಾಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏರಿಯಾ 51 ಬಗ್ಗೆ ಅವ್ರು ಹೇಳಿದ್ರು, ಆ ಪದ ಬಂತು ಅವ್ರ ಬಾಯಲ್ಲಿ. ಹಾಗಿದ್ರೆ ಏನಿದು ಏರಿಯಾ 51? ಇದು ಅಮೆರಿಕದ ನೆವಾಡಾ ಮರುಭೂಮಿಯ ಗ್ರೂಮ್ ಲೇಕ್ ಬಳಿ ಇರೋ ಒಂದು ಹೈಲಿ ಕ್ಲಾಸಿಫೈಡ್ ಮಿಲಿಟರಿ ಬೇಸ್. ಅಲ್ಲಿ ಜನರಿಗೆ ಪ್ರವೇಶ ಇಲ್ಲ, ಆಕಾಶದಲ್ಲೂ ಹಾರಾಟ ನಿಷೇಧ ಇದೆ. ಆಶ್ಚರ್ಯ ಅಂದರೆ 2013ರವರೆಗೂ ಅಮೆರಿಕ ಸರ್ಕಾರ ಏರಿಯಾ 51 ಅಂತ ಒಂದು ಜಾಗನೇ ಇಲ್ಲ ಅಂತ ಜಗತ್ತಿಗೆ ವಾದ ಮಾಡ್ತಾ ಬಂದಿತ್ತು. ಆದರೆ 2013ರಲ್ಲಿ CIA ಡಾಕ್ಯುಮೆಂಟ್ಸ್ ಲೀಕ್ ಆದಾಗ ಅಮೆರಿಕ ಸರ್ಕಾರ ಅಧಿಕೃತವಾಗಿ ಏರಿಯಾ 51 ಇರೋದನ್ನ ಒಪ್ಕೊಳ್ತು. ಅಧಿಕೃತವಾಗಿ ಇದು U2 ಸ್ಪೈಪ್ಲೇನ್, ಸ್ಟೆಲ್ತ್ ಟೆಕ್ನಾಲಜಿ ಮತ್ತು ಹೊಸ ಯುದ್ಧ ವಿಮಾನಗಳನ್ನು ಟೆಸ್ಟ್ ಮಾಡೋ ಜಾಗ ಅಂತ ಅಮೆರಿಕ ಹೇಳ್ಕೊಳುತ್ತೆ. ಆದರೆ ಅಲ್ಲಿ ಏಲಿಯನ್ಸ್ ಬಗ್ಗೆ ರಿಸರ್ಚ್ ನಡೀತಾ ಇದೆ. ಏಲಿಯನ್ಸ್ ಇದಾರಾ ಅಂತ ಹುಡುಕೋದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡೋದು ಅಲ್ಲಿ ನಡೀತಾ ಇದೆ ಅನ್ನೋದು ಹಲವರ ವಾದ. ಈ ಥಿಯರಿಗಳಿಗೆ ಮುಖ್ಯ ಕಾರಣ 1947ರ ರೋಸ್ವೆಲ್ ಇನ್ಸಿಡೆಂಟ್. ಜೂನ್ ಮತ್ತು ಜುಲೈ 1947ರ ಟೈಮ್ನಲ್ಲಿ ನ್ಯೂ ಮೆಕ್ಸಿಕೋದ ರೋಸ್ವೆಲ್ ಬಳಿ ಮ್ಯಾಕ್ ಬ್ರಝೆಲ್ ಅನ್ನೋ ರೈತರಿಗೆ ವಿಚಿತ್ರವಾದ ಲೋಹದ ಚೂರುಗಳು ಸಿಗ್ತವೆ. ಜುಲೈ 8, 1947 ಅಮೆರಿಕದ ಆರ್ಮಿ ಏರ್ ಫೀಲ್ಡ್ ನಮಗೊಂದು ಫ್ಲೈಯಿಂಗ್ ಡಿಸ್ಕ್, ಹಾರುವ ತಟ್ಟೆ ಸಿಕ್ಕಿದೆ ಅಂತ ಅನೌನ್ಸ್ ಮಾಡುತ್ತೆ. ಆದರೆ ಬರೀ 24 ಗಂಟೆಗಳಲ್ಲಿ ಮಿಲಿಟರಿ ತನ್ನ ಹೇಳಿಕೆಯನ್ನು ವಾಪಸ್ ಪಡೆಯುತ್ತೆ. ಅದು ಹಾರೋ ತಟ್ಟೆ ಅಲ್ಲ, ಕೇವಲ ಒಂದು ವೆದರ್ ಬಲೂನ್ ಅಷ್ಟೇ ಅಂತ ಹೇಳಿ ಕವರ್ ಅಪ್ ಮಾಡುತ್ತೆ.
ವೆದರ್ ಬಲೂನ್ ಯಾವ ಶೇಪಲ್ಲಿರುತ್ತೆ, ಡಿಸ್ಕ್ ಅಂದರೆ ಯಾವ ಶೇಪಲ್ಲಿರುತ್ತೆ, ಈ ಪ್ರಶ್ನೆ ಹುಟ್ಟಾಕಿದ್ರು. ಈ ಅನುಮಾನಕ್ಕೆ ಕಾರಣ ಆಗೋ ರೀತಿ ಅವರೇ ನಡ್ಕೊಂಡ್ರು. ನಂತರ 1990ರ ದಶಕದಲ್ಲಿ ಅಮೆರಿಕನ್ ಏರ್ ಫೋರ್ಸ್ ಇದರ ಅಸಲಿ ಸತ್ಯವನ್ನು ಬಿಚ್ಚಿಡುತ್ತೆ. ಅದು ವೆದರ್ ಬಲೂನ್ ಆಗಿರಲಿಲ್ಲ, ಬದಲಾಗಿ ಪ್ರಾಜೆಕ್ಟ್ ಮೊಘಲ್ ಅನ್ನೋ ಟಾಪ್ ಸೀಕ್ರೆಟ್ ಪ್ರೋಗ್ರಾಮ್ ಆಗಿತ್ತು. ಸೋವಿಯತ್ ಯೂನಿಯನ್ನ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಪತ್ತೆ ಹಚ್ಚೋಕೆ ಅಮೆರಿಕ ಮಾಡಿದ್ದ ಸೀಕ್ರೆಟ್ ಪ್ರಾಜೆಕ್ಟ್ ಅದಾಗಿತ್ತು ಅಂತ ಅಮೆರಿಕ ಸ್ಪಷ್ಟನೆ ಕೊಡ್ತು. ಕಾಕ್ಪಿಟ್ನಲ್ಲಿ ಕಂಡ ಆ ದೃಶ್ಯ ಬೆಚ್ಚಿ ಬಿದ್ದ ಪೆಂಟಗನ್. ಸ್ನೇಹಿತರೆ, ಅಮೆರಿಕದ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಈಗ UFOಗಳನ್ನು ಅಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಗಳನ್ನು UAP ಅಂದರೆ ಅನ್ಐಡೆಂಟಿಫೈಡ್ ಏರಿಯಲ್ ಫಿನಾಮಿನಾ ಅಂತ ಕರೆಯುತ್ತೆ. ಏಪ್ರಿಲ್ 2020ರಲ್ಲಿ ಪೆಂಟಗನ್ ಅಧಿಕೃತವಾಗಿ US ನೇವಿ ಪೈಲಟ್ಗಳು ತೆಗೆದಿದ್ದ 3 ವಿಡಿಯೋಗಳನ್ನು ರಿಲೀಸ್ ಮಾಡಿತು. 2004ರ ಟಿಕ್ ಟಾಕ್ ವಿಡಿಯೋ, 2015ರ ಗಿಂಬಲ್ ಮತ್ತು ಗೋ ಫಾಸ್ಟ್ ವಿಡಿಯೋಗಳು. ಈ ವಿಡಿಯೋಗಳಲ್ಲಿ ಪೈಲಟ್ಗಳು ಕಂಡ ಆ ವಸ್ತುಗಳು ಫಿಸಿಕ್ಸ್ನ ನಿಯಮಗಳನ್ನು ಮೀರಿ ಹಾರ್ತಾ ಇದ್ವು. ಅವುಗಳಿಗೆ ರೆಕ್ಕೆ ಇರಲಿಲ್ಲ, ಎಂಜಿನ್ ಇರಲಿಲ್ಲ, ಯಾವುದೇ ಪ್ರೊಪಲ್ಷನ್ ಸಿಸ್ಟಮ್ ಇರಲಿಲ್ಲ. ಆದರೂ ನಮ್ಮ ಯುದ್ಧ ವಿಮಾನಗಳಿಂದ ಅತಿ ವೇಗವಾಗಿ ಜಾಗವನ್ನು ಚೇಂಜ್ ಮಾಡ್ತಾ ಇದ್ವು. ದಿಢೀರ್ನೇ ದಿಕ್ಕು ಚೇಂಜ್ ಮಾಡ್ತಿದ್ವು. ಒಂದೇ ಜಾಗದಲ್ಲಿ ನಿಶ್ಚಲವಾಗಿ ನಿಲ್ತಾ ಇದ್ವು ಬೇಕಾದ್ರೆ ಮತ್ತೆ ಸಡನ್ ಆಗಿ. ರೆಡಾರ್ ಮತ್ತು ಇನ್ಫ್ರಾರೆಡ್ ಕ್ಯಾಮರಾಗಳಲ್ಲಿ ಇವು ರೆಕಾರ್ಡ್ ಆಗಿವೆ. ಇವು ಯಾರು ಮಾಡಿದಾಗಾದ್ರೆ ಭೂಮಿಯ ಮೇಲೆ ಅಧಿಕೃತವಾಗಂತೂ ಯಾವ ರಾಷ್ಟ್ರದ ಬಳಿನೂ ಇಂಥ ಟೆಕ್ನಾಲಜಿ ಇಲ್ಲ. ಅಮೆರಿಕನ್ ಪೈಲಟ್ಗಳದೇ ವಾದ ಇದು ಎಲ್ಲಿಂದ ಬಂತು ಅಂತ. ಆರೋ ಪೋರ್ಟ್ ಮುಚ್ಚಿಟ್ಟ ಸತ್ಯ ಹೊರಬರುತ್ತಾ ಈ ನಿಗೂಢ ವಸ್ತುಗಳ ಬಗ್ಗೆ ತನಿಖೆ ಮಾಡೋಕೆ ಅಂತ ಪೆಂಟಗನ್ 2022ರಲ್ಲಿ ಒಂದು ಸ್ಪೆಷಲ್ ಟೀಮ್ ರಚನೆ ಮಾಡಿತು. ಜಸ್ಟ್ 3-4 ಇಯರ್ಸ್ ಆಗೋ. ಅದರ ಹೆಸರು ಆರೋ, AARO, ಆಲ್ ಡೊಮೇನ್ ಅನಾಮಲಿ ರೆಸಲ್ಯೂಷನ್ ಆಫೀಸ್ ಅಂತ. ಗಾಳಿ, ಸಮುದ್ರ ಮತ್ತು ಬಾಹ್ಯಾಕಾಶದಲ್ಲಿ ಕಾಣಿಸಿಕೊಳ್ಳೋ ಇಂಥ ವಸ್ತುಗಳ ಬಗ್ಗೆ ಅವರು ತನಿಖೆ ಮಾಡಬೇಕು ಅಂತ. ಇವರ ಲೇಟೆಸ್ಟ್ ಅನ್ಕ್ಲಾಸಿಫೈಡ್ ರಿಪೋರ್ಟ್ಸ್ ಪ್ರಕಾರ ಇದುವರೆಗೂ ಏಲಿಯನ್ಸ್ ಭೂಮಿಗೆ ಬಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ಸ್ಪಷ್ಟ ಸಾಕ್ಷ್ಯ ಇಲ್ಲ ಅಂತ, ಆ ರೀತಿ ಕನ್ಕ್ಲೂಷನ್ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಬಹಳಷ್ಟು ಕೇಸ್ಗಳಲ್ಲಿ ಕಂಡಿದ್ದು ಬಲೂನ್ಗಳು, ಡ್ರೋನ್ಗಳು, ಹಕ್ಕಿಗಳು ಅಥವಾ ಸೆನ್ಸಾರ್ ಎರರ್ಗಳು ಅಷ್ಟೇ. ಅಂದರೆ ಈಗ ರೆಡಾರಲ್ಲಿ ಸೆನ್ಸಾರ್ಸ್ ಎಲ್ಲ ಎರರ್ ಆಗಿ ಆ ರೀತಿ ತೋರಿಸಿರಬೇಕು ಅಷ್ಟೇ ಅಂತ ಇವ್ರು ಹೇಳ್ತಿದ್ದಾರೆ. ಆದರೆ ಒಂದು ಟ್ವಿಸ್ಟ್ ಇದೆ. ಕೆಲ ಕೇಸ್ಗಳನ್ನು ಇವತ್ತಿಗೂ ಸಾಲ್ವ್ ಮಾಡೋಕ್ಕೆ ಆಗಿಲ್ಲ. ಅವುಗಳದ್ದೇನು ಎರರಾ ಅಥವಾ ಬಲೂನಾ, ಯಾವ ಕ್ಲಾರಿಟಿಗೂ ಅವುಗಳಲ್ಲಿ ಬರೋಕ್ಕೆ ಆಗಿಲ್ಲ. ಫೆರ್ಮಿ ಪ್ಯಾರಡಾಕ್ಸ್ ವಿಜ್ಞಾನಿಗಳ ಆ ಒಂದು ಪ್ರಶ್ನೆ. ಓಕೆ, ಮಿಲಿಟರಿ ಅವ್ರು ಹೇಳೋದು ಬಿಡಿ, ಸೈನ್ಸ್ ಪ್ರಕಾರ ಏಲಿಯನ್ಸ್ ಇರೋದು ನಿಜಾನಾ? ಇಲ್ಲಿ ನಾವು ಫೆರ್ಮಿ ಪ್ಯಾರಡಾಕ್ಸ್ ಬಗ್ಗೆ ತಿಳ್ಕೋಬೇಕು. ಏನಿದು ಫೆರ್ಮಿ ಪ್ಯಾರಡಾಕ್ಸ್? ಬ್ರಹ್ಮಾಂಡ ಇಷ್ಟೊಂದು ಅಗಾಧವಾಗಿದೆ, ಅಲ್ಲಿ ಕೋಟ್ಯಂತರ ಭೂಮಿಯಂಥ ಗ್ರಹಗಳಿವೆ. ಹಾಗಿದ್ಮೇಲೆ ಇದುವರೆಗೂ ನಮಗೆ ಒಂದೇ ಒಂದು ಏಲಿಯನ್ ಸಿಗ್ನಲ್ ಯಾಕೆ ಸಿಕ್ಕಿಲ್ಲ? ಇದನ್ನೇ ಫೆರ್ಮಿ ಪ್ಯಾರಡಾಕ್ಸ್ ಅಂತಾರೆ. ಬ್ರಹ್ಮಾಂಡದ ವಿಸ್ತಾರ ಎಷ್ಟಿದೆ ಗೊತ್ತಾ? ನಮಗೆ ಕಾಣುವ ಬ್ರಹ್ಮಾಂಡದಲ್ಲಿ ಸುಮಾರು 2 ಟ್ರಿಲಿಯನ್ ಗ್ಯಾಲಾಕ್ಸಿಗಳಿವೆ. ನಮ್ಮದೇ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ 100ರಿಂದ 400 ಬಿಲಿಯನ್ ನಕ್ಷತ್ರಗಳಿವೆ. ಹಾಗೆ ಭೂಮಿಯಂತಹದ್ದು ವಾತಾವರಣ ಇರೋ 16 ಬಿಲಿಯನ್ ಗ್ರಹಗಳು ಕೇವಲ ನಮ್ಮ ಗ್ಯಾಲಾಕ್ಸಿನಲ್ಲೇ ಇವೆ. ಈ ಸಾಸಿವೆ ಕಾಳು ಚೆಲ್ಲಂಗೆ ಅಂತ ಅಂದ್ಕೊಳ್ಳಿ, ಅಷ್ಟು ಭೂಮಿಗಳಿದ್ದಾವೆ. ಇಷ್ಟೊಂದು ಬೃಹತ್ ಸೃಷ್ಟಿಯಲ್ಲಿ ಜೀವ ಅನ್ನೋದು ಕೇವಲ ಭೂಮಿ ಮೇಲೆ ಮಾತ್ರ ಹುಟ್ಟಿರೋಕೆ ಸಾಧ್ಯನಾ? ಸೈಂಟಿಫಿಕ್ ಲೆಕ್ಕಾಚಾರದ ಪ್ರಕಾರ ಭೂಮಿ ಉಗಮದ ಥಿಯರಿಗಳನ್ನೆಲ್ಲ ನೋಡಿದಾಗ ಇದೇ ಥರ ಬೇರೆ ಗ್ರಹಗಳಲ್ಲೂ ಆಗಿರೋ ಸಾಧ್ಯತೆ 100% ಇದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿವರೆಗೂ ಭೂಮಿಗೆ ಅವರು ಬಂದಿರೋದಕ್ಕೆ ಯಾವುದೇ ಅಧಿಕೃತ ಕನ್ಫರ್ಮೇಷನ್ ಇಲ್ಲ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಸ್ರೋ ವಿಜ್ಞಾನಿಗಳೇನು ಹೇಳ್ತಾರೆ ಅದನ್ನು ನಾವು ನಿಮಗೆ ಈ ವಿಡಿಯೋ ಎಂಡ್ನಲ್ಲಿ ನಾವೇ ಅವ್ರನ್ನ ಮಾತಾಡಿಸಿದ್ದೀವಿ, ಅದನ್ನು ಪ್ಲೇ ಮಾಡ್ತೀವಿ ಎಂಡಲ್ಲಿ. ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಟ್ರಂಪ್ ಫೈಲ್ ಓಪನ್ ಮಾಡಿದ್ರೆ ಏನಾಗುತ್ತೆ? ಸ್ನೇಹಿತರೆ, ವಿಜ್ಞಾನಿಗಳು ಏನೇ ಹೇಳಿದ್ರು ಕೂಡ ಜನರಿಗೆ ಮಾತ್ರ ಅಮೆರಿಕನ್ ಸರ್ಕಾರ ಏನೋ ಮುಚ್ಚಿಡ್ತಿದೆ ಅನ್ನೋ ಅನುಮಾನ ಇದ್ದೇ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಆ ಎಲ್ಲ ಕ್ಲಾಸಿಫೈಡ್ ಫೈಲ್ಗಳನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿರೋದು ಇಡೀ ಪ್ರಪಂಚದ ಕುತೂಹಲವನ್ನು ಕೆರಳಿಸಿದೆ. ಒಂದು ವೇಳೆ ಟ್ರಂಪ್ ಆ ಫೈಲ್ ಓಪನ್ ಮಾಡಿದ್ರೆ ಮನುಕುಲದ ಇತಿಹಾಸದ ಅತಿದೊಡ್ಡ ರಹಸ್ಯ ಬಯಲಾಗ್ಬೋದು. ಅಥವಾ ಇದು ಕೇವಲ ರಷ್ಯಾ, ಚೀನಾ ಮತ್ತು ಅಮೆರಿಕದ ನಡುವಿನ ಟೆಕ್ನಾಲಜಿ ವಾರ್ ಅಂತಲೂ ಪ್ರೂವ್ ಆಗ್ಬೋದು. ಏನೇ ಆದರೂ ಮುಂದಿನ ದಿನಗಳಲ್ಲಿ ಅಮೆರಿಕದಿಂದ ಬರೋ ಪ್ರತಿಯೊಂದು ಅಪ್ಡೇಟ್ ಇಡೀ ಮಾನವ ಕುಲದ ದೃಷ್ಟಿಕೋನವನ್ನೇ ಬದಲಾಯಿಸೋ ಶಕ್ತಿಯನ್ನು ಹೊಂದಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಅದನ್ನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಸ್ರೋ ವಿಜ್ಞಾನಿಗಳಿಗೆ ಕೇಳಿದಾಗ ಅವರು ಏನು ಹೇಳಿದ್ರು ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗಿರ್ಬೋದಲ್ಲ ಸ್ನೇಹಿತರೆ, ಅದನ್ನೇ ತೋರಿಸ್ತಾ ಹೋಗ್ತೀವಿ. ಇಸ್ರೋ ಹಿರಿಯ ವಿಜ್ಞಾನಿ BN ಸುರೇಶ್ ಅವರನ್ನು ನಾವು ಮಾತಾಡಿಸಿದಾಗ ಅವರು ಸ್ಪೇಸ್ ಕಮಿಷನ್ನ ಚೇರ್ಮನ್ ಎಲ್ಲ ಆಗಿದ್ದವರು ಭಾರತದಲ್ಲಿ. ಇವತ್ತು ಕೂಡ ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಅಬ್ದುಲ್ ಕಲಾಂ ಅವರ ಮಿತ್ರರಾಗಿದ್ದರು ಅವರು.
ತುಂಬ ಕ್ಲೋಸ್ ಇದ್ದರು, ಅವರಿಗೆ ಸಹೋದ್ಯೋಗಿ ಆಗಿದ್ದರು. ಅವ್ರು ನಾವು ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂತ ನೀವು ನೋಡ್ತಾ ಹೋಗಿ, ಹಾಗೆ ವಿಡಿಯೋ ಕ್ಲೋಸ್ ಆಗುತ್ತೆ ಆಮೇಲೆ. ಸರ್, ಇನ್ನು ತುಂಬ ಜನ ಕಾಡೋ ಪ್ರಶ್ನೆ, ಭೂಮಿ, ಈ ಯೂನಿವರ್ಸಲ್ಲಿ ಭೂಮಿ ಮೇಲಿರೋ ಈ ಜೀವಿಗಳು ನಾವು ಏಕಾಂಗಿನ, ಜಗತ್ತಲ್ಲಿ ಬೇರೆ ಕಡೆ ಜೀವಿಗಳಿದಾವ ಇಲ್ವಾ, ಏಲಿಯನ್ಗಳಿದಾರಾ ಇಲ್ವಾ ಅನ್ನೋ ಪ್ರಶ್ನೆ ಅಂತ ಬಂದಾಗ ಇನ್ನು ಕೂಡ ನಮಗೆ ಅದನ್ನು ಕ್ಲಿಯರ್ ಆಗಿ ಸಾಬೀತು ಮಾಡುವಂಥ ಎವಿಡೆನ್ಸ್ ಸಿಕ್ಕಿಲ್ಲ. ಬಟ್ ವಿಜ್ಞಾನಿಗಳ ನಿಮ್ಮ ಒಂದು ಗ್ರೂಪ್ಗಳಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಡಿಸ್ಕಷನ್ಸ್ ಆಗುತ್ತೆ? ಡಿಸ್ಕಷನ್ ಒಂದೇ ಅಲ್ಲ, ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಸು ಮಾಡ್ತಾ ಇದ್ದಾರೆ. ಅಮೇರಿಕನ್ಸು, ರಷ್ಯನ್ಸು, ಚೈನೀಸು, ನಾವು ಕೂಡ ಮಾಡಿದ್ದೀವಿ ಹಿಂದೆ. ಅಂದರೆ ಇದುವರೆಗೂ ಯಾವುದೋ ಒಂದು ಪ್ರೂಫ್ ಸಿಕ್ಕಿಲ್ಲ. ಅಂದರೆ ನಮ್ಮ ಈ ಭೂಮಿಯಲ್ಲಿ ಇರ್ತಕ್ಕಂಥ ಜೀವಿಗಳನ್ನು ಬಿಟ್ಟರೆ ಬೇರೆ ಎಲ್ಲೂ ಒಂದು ಅಲಿಯನ್ಸ್ ಅಂತಾರಲ್ಲ, ಇದುವರೆಗೆ ಏನೋ ಒಂದು ಸಿಕ್ಕಿಲ್ಲ. ಆ್ಯಕ್ಚುಲಿ ಭಾಳಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಬಂದಿದ್ದಾರೆ ಹೋಗಿದ್ದಾರೆ ಅಂತೆಲ್ಲ ಒಂದು ಬರ್ತೇವಿನ ಯಾವುದೋ ಒಂದು ದೃಢವಾಗಿ ಯಾವುದು ಸಿಕ್ಕಿಲ್ಲ ಆ್ಯಕ್ಚುಲಿ. ಹಾಗಾಗಿ ಅದರ ಅನ್ವೇಷಣೆ ಮಾಡ್ತಾಯಿದೆ. ಯಾಕೆಂತ ಹೇಳಿದರೆ ಅದರಲ್ಲಿ ಪ್ರಾಬ್ಲಮ್ ಏನಂದರೆ, ಏನಾದರೂ ಈ ಬೇರೆ ದೇಶದಿಂದ ಬಂದು ಅವರಲ್ಲಿ ಏನಾದರೂ ಒಂದು ಬ್ಯಾಕ್ಟೀರಿಯಾ ತಂದು ಆ ಬ್ಯಾಕ್ಟೀರಿಯಾ ಒಳ್ಳೆದಿಲ್ಲದೆ ಏನಾದರೂ ಬಂದರೆ, ನಮ್ಮ ಈ ಕೋವಿಡ್ ಬಂದು ಹೋಯ್ತಲ್ಲ, ಹಾಗೆಯೇ ಇಡೀ ನಮ್ಮ ಈ ಹ್ಯೂಮನ್ ರೇಸ್ ಅಂತ ಏನಿದೆಯಲ್ಲ ಅದೇ ನಾಶ ಆಗ್ಬೋದು, ಅದೊಂದು ವಿಚಾರ. ಆಮೇಲೆ ಅವ್ರು ನಮಗಿಂತ ಬುದ್ಧಿವಂತರಂತ ಆ ಒಂದು ಬೇರೆ ಇದೆ. ಇದೆಲ್ಲ ಈಗ ಇದನ್ನು ಪ್ರಶ್ನೆಯಾಗಿ ಉಳಿದಿದೆ. ಯಾವುದಕ್ಕೂ ಇದುವರೆಗೆ ಯಾವ ಕಡೆನೂ ಒಂದು 0.1% ಅಂಶನೂ ಸಿಕ್ಕಿಲ್ಲ ಆ್ಯಕ್ಚುಲಿ. ಆದರೂ ಅನ್ವೇಷಣೆ ನಡೀತಾ ಇದೆ. ಇದೆಲ್ಲ ಅದೇನೆ ಮನುಷ್ಯನ ಕುತೂಹಲ ಅಂತ. ಅಲ್ಲಗಳಿಯಕ್ಕಂತೂ ಆಗಲ್ಲ, ಅಲ್ಲಗಳಿಯಕ್ಕಾಗಲ್ಲ. ಅಲ್ಲಗಳಿಯಕ್ಕೆ ಅಂದರೆ ಅಲ್ಲಗೆಳೆದು ಮುಂದೆ ಸಿಕ್ಕಿದ್ರೆ ಒಂಥರ ಅದೊಮ್ಮೆ ತಪ್ಪಾಗುತ್ತಲ್ಲ. ಇದುವರೆಗೆ ಏನೂ ಒಂದು ಪ್ರೂಫ್ ಅಂತೇಳಿ ಯಾವುದೂ ಸಿಕ್ಕಿಲ್ಲ ಆ್ಯಕ್ಚುಲಿ. ಅದರ ಬಗ್ಗೆ ಅನ್ವೇಷಣೆ ಮಾಡ್ತಾನೆ ಇದ್ದಾರೆ. ಬಟ್ ಅನ್ವೇಷಣೆ ಮಾಡಲಿಕ್ಕೂ ಯಾವ ಥರ ಮುಂದೆ ಹೋಗಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆ್ಯಕ್ಚುಲಿ. ಹೇಗೆ ನೋಡಬೇಕು ಈ ಬ್ಯಾಕ್ಟೀರಿಯಾಗಳನ್ನ, ನಮ್ಮಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಬಗ್ಗೆ ಎಲ್ಲ ನಮಗೆ ಗೊತ್ತಿರಬೇಕು. ಈ ಬಂದಿರೋದು ಇದು ಹೊಸ ಬ್ಯಾಕ್ಟೀರಿಯಾ ಬೇರೆಯವರು ಸೇರಿದ್ದು, ಅದನ್ನು ಮಾಡಬೇಕಾದ್ರೆ ಒಂದು ದೊಡ್ಡ ಕೆಲಸ ಆ್ಯಕ್ಚುಲಿ. ಆದರೆ ಅಲ್ಲಿ ಸಹ ಇದಿದ್ದಾರೆ, ಈ ಇದರಲ್ಲಿ ಯುನೈಟೆಡ್ ನೇಷನ್ಸ್ ಕಮಿಟಿ ಅಂತಿದೆಯಲ್ಲ, ಅದೇ ಜಿನೀವಾದಲ್ಲಿರೋದು, ಅವರುಗಳಲ್ಲಿ ನಾವು ಅದೇ ವರ್ಷಕ್ಕೆ 2-3 ಮೀಟಿಂಗ್ಗಳಲ್ಲಿ ಆಗ್ತಾ ಇರುತ್ತೆ. ಅದರಲ್ಲೇ ಈ ಥರ ಅಲಿಯನ್ಸು, ಅದರ್ ಎಲಿಮೆಂಟ್ಸ್ ಬಗ್ಗೆನೇ ಒಂದು ಕಮಿಟಿ ಇದೆ. ಅದರಲ್ಲಿ ಭಾಳಷ್ಟು ಪ್ರಶ್ನೆ ಮಾಡೋದು, ಡಿಸ್ಕಸ್ ಮಾಡೋದು, ಯಾವ ಥರ ಮಾಡಬೇಕು ಅನ್ವೇಷಣೆ, ಯಾವ ಥರ ಉಪಕರಣಗಳು ಹಾಕಬೇಕು, ಹೇಗೆ ಅದನ್ನು ಕಂಡುಹಿಡಿಯೋದು, ಇದ್ರ ಬಗ್ಗೆ ಕಾರ್ಯ ನಡೀತಾನೇ ಇದೆ. ಆದರೆ ಏನೂ ಒಂದು ಸರಿಯಾದ ಉತ್ತರ ಸಿಕ್ಕಿಲ್ಲ ಇನ್ನು.